ರಾತ್ರಿ ಹೊತ್ತಿನಲ್ಲಿ ಗಂಡನೊಡನೆ ರತಿ ಕ್ರೀಡೆಯನ್ನು ಆಡುವುದನ್ನು ಬಿಟ್ಟು ಗಂಡನನ್ನು ಹೊಲಕ್ಕೆ ಕಳಿಸಿ ಮೈ ನಡೆಸುತ್ತುವ ಮಲಗಿರುವ ಹುಚ್ಚು ಹಾದರದ ಹೆಣ್ಣು ಅರ್ಧರಾತ್ರಿಯಲ್ಲಿ ಕನಸು ಕಾಣುತ್ತಿರುವ ಆ ನಿನ್ನ ಕನಸಿನ ರಾಜ ನಾನಾಗಿ ಬಂದು ಬಲಾತ್ಕಾರದಿಂದಾದರೂ ಸರಿ ಆ ನಿನ್ನ ದೇಹ ಸ್ಪರ್ಶ ಮಾಡಿ ನಿನ್ನ ಶೀಲವನ್ನು ನಾನು ಸಂಯೋಜಿಸಿದ್ದರೆ ನನ್ನ ಹೆಸರು ಪ್ರಳಯಾಂತಕ ಪ್ರತಾಪ ಸಿಂಹನೇ ಅಲ್ಲ. ರೇವತಿ, ರೇವತಿ, ಈ ರೇವಣ ಸಿದ್ಧ ಮತ್ತು ಮರಳಿ ಯಾತಕ್ಕೆ ಮನೆಗೆ ಬಂದ? ಓಹೋ, ನಾನು ಇಲ್ಲಿಂದ ಪಾರಾಗಿ ಹೋಗುವುದಾದರೂ ಹೀಗೆ ಇಲ್ಲೇ ಮರೆಯಲ್ಲಿ ನಿಂತುಕೊಂಡು ಹೋದರಾಯಿತು. ರೇವತಿ, ರೇವತಿ, ತುಂಬಾ ಕತ್ತಲು ಐತಿ, ಬ್ಯಾಟ್ರಿ ಯಾರು ತಂದು ಕೊಡಿ. ಓ, ಇವಳು ಮಲಗಿದಂಗ ಕಾಣ್ತೈತಿ, ನಾನಾ ಹೋಗಿ ತಂದ್ರ ಆಯಿತು. ಯಾರಲ್ಲ, ಯಾರು ನೀನು? ಈ ಹೊತ್ತಿನಲ್ಲಿ ನನ್ನ ಮನೆಗೆ ಯಾಕ ಬಂದಿದೆ? ಕೈ ಬಿಡಲೇ ನನ್ನನ್ನು. ಈ ರಾತ್ರಿ ವೇಳೆಯಲ್ಲಿ ನಿನ್ನ ಮನೆಗೆ ಯಾತಕ್ಕೆ ಬರುತ್ತಾರೆ? ಆ ನಿನ್ನ ಹೆಂಡತಿ ರೇವತಿ ನನ್ನನ್ನು ಬಾ ಎಂದಿದ್ದಳು, ಅದಕ್ಕೆ ಬಂದಿದ್ದೆ. ಲೇ ಪ್ರತಾಪ, ಲೇ ರೇವಣಸಿದ್ದ, ಯಾಕೆ ಚೀರಾಡುತ್ತಿದ್ದೀಯಾ? ಇದುವರೆಗೆ ನನ್ನಿಂದ ಸುಖ ಅನುಭವಿಸಿದವಲ್ಲ ಆ ನಿನ್ನ ಹೆಂಡತಿ, ಅವಳನ್ನು ಕೇಳಿ ಹೇಳುತ್ತಾಳೆ ನಾನು ನಿನ್ನ ಮನೆಗೆ ಯಾತಕ್ಕೆ ಬಂದಿದೆ ಎಂದು. ಲೇ ಪ್ರತಾಪ, ಏನು ಮಾತನಾಡಿದೆ? ನನ್ನ ಹೆಂಡತಿ ನಿನ್ನಿಂದ ಸುಖ ಅನುಭವಿಸಿದಾಳ? ರೇವತಿ, ರೇವತಿ, ಯಾಕ್ರಿ, ಏನಾಯ್ತು? ಅಲ್ರಿ, ನೀವು ಹೊಲಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದ್ರಲ್ಲ, ಹೊಲಕ್ಕೆ ಹೋಗ್ಲಿಲ್ವಾ? ಹೊಲಕ್ಕೆ ಹೋಗಲಿಲ್ಲ. ಇಷ್ಟಕ್ಕೆ ನಿಂತೋಯ್ತ ಈ ನಿನ್ನ ಕಳ್ಳತನ ಆಟ. ಏನು ಅಂತ ಹೇಳ್ತಾ ಇದ್ರ ನೀವು? ಹೇಳುತ್ತಿದ್ದೇನೆ, ಯಾರೋ ಅವನು. ಈ ಪ್ರತಾಪ ಇಲ್ಲಿಗೆ ಹೇಗೆ ಬಂದಿದ್ದನ್ರಿ? ಒಳ್ಳೆಯ ನಾಟಕ ಮಾಡ್ತಿದ್ಯಾ ಅಕ್ಕನೇ. ಇವತ್ತೇ ನನ್ನ ಗಂಡ ಇಲ್ಲ, ನನ್ನ ಮೈನ ಬೆಂಗಳೂರಿಗೆ ಹೋಗಿದ್ದಾನೆ. 10ರ ಮೇಲ್ಪಟ್ಟು ಮನೆಗೆ ಬಾ ಎಂದು ಹೇಳಿ ಈಗ ಗಂಡನೊಡನೆ ಸಿಕ್ಕಾಕೊಂಡ ನಂತರ ಈ ರೀತಿ ಹೇಳ್ತಿದ್ಯಾ? ಏನಂದ್ಯೋ ಲಫಂಗ? ಏ ರೇವತಿ, ಮಾಡುದೆಲ್ಲ ಮಾಡಿ ಮತ್ತು ಅವನ ಮೇಲೆ ಕೈ ಹತ್ತಲಕ್ಕ ಹೋಗಿದ್ಯಾ? ಸ್ವಾಮಿ, ಏನು ಅಂತ ಮಾತಾಡ್ತಾ ಇದ್ರ ನೀವು?
ಹೆಂಡತಿಗೆ ಎಷ್ಟು ಹೇಳಿದರೆ ಕೇಳಲಿಲ್ಲ. ಇವತ್ತೇ ನನ್ನ ಗಂಡು ಇಲ್ಲ, ಮೈದುನು ಇಲ್ಲ. 10ರ ಮೇಲ್ಪಟ್ಟು ಬಂದು ಮನೆಯಲ್ಲಿರುವ ಲೈಟ್ಗಳನ್ನೆಲ್ಲ ತೆಗೆದು ಹಾಕಿ ಬರುತ್ತೇನೆ, ನೀ ಮನೆ ಸೇರಿಕೊ ಎಂದಳು. ಆದರೆ ಇವಳ ಮಾತು ಕೇಳಿ ನಾನು ಅಪಾಯದಲ್ಲಿ ಸಿಕ್ಕಂತಾಯಿತು. ನೋಡು ರೇವತಿ, ಕದ್ದು ಮಾಡುವ ಕೆಲಸ ಒಂದಿಲ್ಲ ಒಂದು ದಿನ ಗೊತ್ತಾಗಲೇಬೇಕು. ನೀನೇನು ತಲೆ ಕೆಡಿಸ್ಕೊಳ್ಳಬೇಡ. ಇವತ್ತಿನಂತ ಆನಂದ ಮತ್ಯಾವತ್ತೂ ಆಗಿಲ್ಲ ನನಗೆ. ಬರ್ತೀನಿ ರೇವಣಿಸಿದ್ದ. ಗುಡ್ ಬೈ. ನೋಡಿ ಸ್ವಾಮಿ, ಈ ಕಾಮುಕ ಯಾವಾಗ ಮನೆ ಒಳಗೆ ಬಂದಿದ್ದಾನೆ ಅನ್ನೋದೇ ನನಗೆ ಗೊತ್ತಿಲ್ಲ. ನಿನಗೆ ಹೇಗೆ ಗೊತ್ತಾಗತೈತಿ? 5 ನಿಮಿಷ ಗಂಟ್ಲೆ ಕಾಲ ಕಳೆಯುವುದ ಬಿಟ್ಟು ತಾಸು 2 ತಾಸು ಅವನ ಹಪ್ಪಿ ಮುದ್ದಾಡಿದಾಗ, ನಿನ್ನ ಕಾಮದ ಕತ್ತ ನೆತ್ತಿಗೆ ಏರಿಸಿ ತಳಗ ಇಳಿಸಿದಾಗ ಅವು ಎದಕ್ಕೂ ಬಂದಿದ್ದಾನ ಅನ್ನೋದು ಅವಾಗ ಗೊತ್ತಾಗತೈತಿ. ಸ್ವಾಮಿ, ಏನು ಅಂತ ಮಾತಾಡ್ತಾ ಇದ್ರೆ ನೀವು? ಮಾತಾಡ್ಸ್ಕೊಳ್ಳುವಂತ ಹೆಣ್ಣು ನಾನಲ್ಲ ರೀ, ನಾನಲ್ಲ. ಹೌದು ರೇವತಿ, ಗಂಡನು ಹೊಲಕ್ಕ ಕಳಿಸಿ ಮೆಂಡನನ್ನು ಮನೆಗೆ ಕರೆಸಿ ನಿನ್ನ ಚಿಕ್ಕಂದ ಆಡುವ ಹೆಣ್ಣು ಈ ಸಮಾಜದಲ್ಲಿ ಇಲ್ಲ. ಸ್ವಾಮಿ, ಗಂಡನನ್ನು ದ್ವೇಷಿಸಿ ಹೆಣ್ಣರಿಗೆ ಸರಿಗಾಸುವಂತ ಕೆಲಸ ನಾನೇನು ಮಾಡಿಲ್ರಿ. ಈ ಸಮಾಜದಲ್ಲಿ ಮರ್ಯಾದೆಯನ್ನು ಕಳೆದುಕೊಂಡು ಬಾಳುವಂತ ಹೆಣ್ಣು ನಾನಲ್ಲ. ಸಭಾಷ್ ರೇವತಿ, ಸಭಾಷ್. ಮಾನ ಮರಾದೆಯ ಗೊತ್ತೇ ನಿನಗೆ? ಮಾನ್ ಅಂದ್ರೇನು, ಮರಾದೆ ಅಂದ್ರೇನು? ಯುವಕರು ಬೆಲೆ ನಿನಗೆ ಗೊತ್ತಿದ್ದರೆ ಗಂಡನ್ನು ಕಣ್ಣು ತಪ್ಪಿಸಿ ಕಳವದಿಂದ ಕಾಮ ಆಟ ಆಡುವ ದುಷ್ಟ ಚಟಕ್ಕೆ ಕೈ ನೀ ಹಾಕಲಿಕ್ಕಿಲ್ಲ. ಸ್ವಾಮಿ, ನಿಮ್ಗೆ ಕೈ ಮುಖ್ಯ ಬೇಡ್ಕೊಳ್ತೀನಿ. ನಾನು ಈ ರೀತಿ ಹೇಸ್ಗೆ ತಿನ್ನುವಂತ ಕೆಲಸ ನಾನೇನು ಮಾಡಿಲ್ಲ ರೀ, ನಾನೇನು ಮಾಡಿಲ್ಲ. ಯಾಕಂದ್ರೆ 1000 ಮಂದಿ ನಡುವೆ ಸಪ್ತಪದಿ ತುಳಿದು ನಿಮ್ಮ ಕೈಯಿಂದ ಕೋಳಿಗೆ ತಾವಿ ಕಟ್ಟಿಸ್ಕೊಂಡಿರುವ ಹೆಣ್ಣು ನಿಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನ್ರಿ. ಎಂತ ನೀಚ ಕೆಲಸಕ್ಕೆ ನಾನು ಕೈ ಹಾಕಿಲ್ಲ ರೀ, ನಾನು ಕೈ ಹಾಕಿಲ್ಲ. ಹೌದಾ? ಅವನಕ್ಕೆ ಇಲ್ಲಿಗೆ ಬಂದ? ನಮ್ಮ ಮನೆಯಲ್ಲಿ ಗಂಡಸರ ಎಲ್ಲ ಅನ್ನೋ ಸುದ್ದಿ ಅವಿಗೆ ಹೇಗೆ ಗೊತ್ತು? ನೀ ಹೇಳಿ ಕಳಿಸಿದಾಗಲ್ಲ ಅವ ಬಂದಿರಬಹುದು. ಏನಪ್ಪ ಅಂತ ಹೇಳ್ರಿ. ಈ ನನ್ನ ದೇಹ ಎಂದಿದ್ರು ಈ ನನ್ನ ದೇವರಿಗೆ ಮಾತ್ರ ಮೀಸಲು ಹೊರತು ಅಂತ ಕಾಮಿಷ್ಟ ನಾಯಿಗಳಿಗಲ್ಲ. ನೋಡ್ರಿ, ಆ ಕಾಮುಕ ಯಾವುದೋ ಒಂದು ಕುತಂತ್ರವನ್ನು ಮಾಡಿ ನಮ್ಮ ಮನೆಯನ್ನು ಸರ್ವನಾಶ ಮಾಡ್ತಾ ಇದ್ದಾರೆ. ನನ್ನ ಮಾತನ್ನು ನಂಬಿ ಸ್ವಾಮಿ, ಬೇಡ್ಕೊತೀನಿ ನಾನು. ಸಾಕು ಮಾಡುವ ನಿನ್ನ ಹಿಡಿದ ಅಂತವನು ಕಲಿತವಳು ನಿನ್ನ ಗಂಡ ಕಲಿದವರನ್ನಂತೇಳಿ ನೀನೇ ಅವನ ಮೇಲೆ ಮನಸ್ಸು ಮಾಡಿದ್ದೆ. ಇನ್ನು ಮುಂದೆ ನಿನ್ನ ನನ್ನ ಗಂಡ ಹೆಂಡತಿ ಸಂಬಂಧ ಕಳೆದವಾಯಿತು. ನೀವು ದಯವಿಟ್ಟು ಹೀಗೆಲ್ಲ ಮಾತಾಡಿ. ನೋಡಿ ಸ್ವಾಮಿ, ನೀವು ಕಟ್ಟಿರುವ ಈ ತಾಯಿ ಸಾಕ್ಷಿಯಾಗಿಯೂ ನೀವು ಹಚ್ಚಿರುವ ಈ ಕುಂಕುಮ, ನೀವು ಕೊಟ್ಟಿರುವ ಈ ಹಸಿರು ಬಳೆ, ನೀವು ಕೊಟ್ಟಿರುವ ಈ ಮೂಗುತಿ ಸಾಕ್ಷಿ ಮಾಡಿ ಹೇಳ್ತಾ ಇದ್ದೀನ್ರಿ. ನಾನ್ ಮಾತ್ರ ಕೆಲಸ ಮಾಡಿಲ್ಲ. ದಯವಿಟ್ಟು ನನ್ನ ಮಾತನ್ನು ನಂಬಿ ನೀವು.
ಹೇಳಕ್ಕ ನಾ ಯಾರಲ್ಲೇ ಬಂಡೆ ಇನ್ನು ಮುಂದೆ ಈ ರೈತರೇ ಒಣಸಿದ್ದಣ್ಣ ಹೆಂಡತಿ ಅಲ್ಲ ಕೋಟಾಧಿಪತಿಯ ಆ ಪ್ರತಾಪ ಸಿಂಹನ ಪ್ರೇಯಸಿ ಅವನ ಮುಂದೆ ಹೇಳು ನಮ್ಮ ಭಕ್ತಗಳು ತೊಲಗಲೇ ಸ್ವಾಮಿ ಹೋಗ್ತೀನಿ ಆದ್ರೆ ನನ್ನ ಮೈದುನ ಬರುವವರೆಗಾದ್ರೂ ನನಗೂ ಈ ಮನೆಗೂ ಈ ಸಂಬಂಧವನ್ನು ಕಳಚಿ ಬೀಳುವ ಹಾಗೆ ಮಾಡಬೇಡಿ ನೀವು. ನನ್ನ ಮೈದುನ ಬರುವವರೆಗಾದ್ರೂ ಈ ಮನೆಯಲ್ಲಿ ಇರುವುದಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶ ಮಾಡಿಕೊಡಿ. ನಿಮ್ಮ ಹೆಂಡತಿಯಾಗಿ ಅಲ್ಲ, ಈ ಮನೆಯಲ್ಲಿ ಕೆಲಸ ಮಾಡುವ ಆಳೆಂದು ತಿಳಿದುಕೊಳ್ಳಿ ನನ್ನನ್ನು. ಆಲಿಸಿ, ನನ್ನ ತಮ್ಮ 4 ಜನ ಮಧ್ಯೆ ರಾಜಿ ಇಟ್ಟುಕೊಂಡು ಅಡ್ಡಾಡಿದವನು. ರಾಯಣ್ಣ ಹತ್ತಿಗೆ ಶ್ರೀಮಂತರಿಗೆ ಶರಗ ಹಾಕು ಸೂರ್ಯ. ಮರಾದಿ ಹೋಗಕ್ಕಿಂತ ಮುಂಚೆ ಮನೆಯಿಂದ ತೊಲಗಲೇ ಹೋಗ್ತೀನಿ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ತೆ. ಯಾರು ಕಾಮಕರು ಹೇಳಿರುವ ಮಾತನ್ನು ನಂಬಿ ನಿಮ್ಮ ಸತಿ ಮೇಲಿರುವ ನಂಬಿಕೆಯನ್ನೇ ತೆಗೆದು ಹಾಕಿ ಹೋಗು ಅಂತ ಹೇಳ್ತಾ ಇದ್ರಲ್ರಿ. ಹೋಗ್ತೀನಿ. ನನ್ನ ಹೆಂಡತಿ ಹಾಗಲ್ಲ, ಅವಳು ಸತಿ ಸಾವಿತ್ರಿ ಅಂತ ನೀವಾಗೆ ನನ್ನ ಕರೆದುಕೊಂಡು ಬರುವವರೆಗೂ ಮುಖವನ್ನು ಮಾತ್ರ ನಿಮ್ಗೆ ತೋರಿಸೋದಿಲ್ಲ. ನಿಮ್ಗೆ ಕೈ ಮುಗ್ದು ಬೇಡ್ಕೊತೀನಿ, ದಯವಿಟ್ಟು ಈ ತಾಳಿಯನ್ನು ಮಾತ್ರ ಕೇಳಬೇಡಿ ನೀವು. ತಾಳಿ ನೀನೇ ನನಗೆ ಬ್ಯಾಡದ ಹಂದಿನಲ್ಲಿ ಈ ತಾಳಿ ಅದಕ್ಕೆ ಬೇಕು. ಮಹಾರಾಜನ ತೊಲಗು ಮಡಗಿ ತಂದಳು ಬಾಳಿಗೆ ನವ ಚೇತನ ಆಯಿತಿದುವೆ ಮನೆಯ ಮುರಿಯುವ ಶಾಸನ ಬೆರೆತ ಬಾಳು ಮಧುರ ಜೀವನ ಆಗುವುದು ಬಾಂಧವ್ಯದ ಭಾವನಾ ನಿಧಿಯ ಆಟ ವಿಚಿತ್ರ ನೋಟ ಎಂದು ಸಾಗಿದೆ ಪ್ರೀತಿ ಚೆಲ್ಲಾಟ ನಿಧಿಯ ಆಟ ವಿಚಿತ್ರ ನೋಟ ಎಂದು ಸಾಗಿದೆ ಕ್ರೂರ ಚೆಲ್ಲಾಟ ಮಡಗಿ ತಂದಳು ಬಾಳಿಗೆ ನವಚೇತನ ಆಯಿತಿದುವೆ ಮನೆಯ ಮುರಿಯುವ ಶಾಸನ ಬೆರೆತ ಬಾಳು ಮಧುರ ಜೀವನ ಆಗುವುದು ಬಾಂಧವ್ಯದ ಭಾವನ ಆಗುವುದು ಬಾಂಧವ್ಯದ ಭಾವನ. ಹೋಗಲೇ ಹೋಗು, ಗಂಡನ ಎದುರಿಗೆ ನೀನೇ ನನ್ನ ಪಾಲಿನ ದೇವರು ಅಂದು ಬಣ್ಣದ ಮಾತ ಹೇಳಿ ದಯಾ ಸುಖಕ್ಕಾಗಿ ಮತ್ತವರನ್ನು ಬಯಸುವ ಸುಳ್ಳು ಅಲ್ಲವೇ? ನೀನೆ ನನಗೆ ಮೋಸ ಮಾಡಿದೆ ಅಂದರೆ ನಿನಗೂ ಒಳ್ಳೇದಾಗುಲ್ಲ ರೇವತಿ, ಒಳ್ಳೇದಾಗುವುದಿಲ್ಲ. ಕಾಮ ಪಿಸಾಸಿ ಸುರೇಶ್ ಭಂಡಾರಿ ಗುದ್ನಟ್ಟಿ ಇವರಾದರೂ ವಿಠಲ್ ಸೋಮನಟ್ಟಿ ಹಾಗೂ ಯಲ್ಲಪ್ಪ ದುಪ್ಪಾಳ್ ಇವರಿಗೆ 100 ರೂಪಾಯಿ ಕೊಟ್ಟಿದ್ದಾರೆ. ತುಂಬಾ ಆಭಾರವಾಗಿದ್ದೇನೆ.
ಜಗವ ಮೆಟ್ಟಿ ಬಾರೋ